ಟೋನಿಗೆ ಈ ಮನೆಗೆ ಬಂದಮೇಲಿಂದ ಸ್ವಲ್ಪ ಬಿಸಿಲಿಗೆ ಕರ್ಕೊಂಡು ಹೋಗೋದು ಕಡಿಮೆ ಆಗಿದೆ. ಯೂಶಲಿ ಎಲ್ಲರೂ ಹೇಳ್ತಾರೆ 5 to 10 ಮಿನಿಟ್ಸ್ ಅವನ್ನ ಬಿಸಿಲಲ್ಲಿ ಕರ್ಕೊಂಡು ಓಡಾಡಿಸಿ ಅಂತೇಳಿ. ಬಟ್ ನಾನು ಕರ್ಕೊಂಡು ಬರಲ್ಲ, ನನಗೆ ಬಿಸಿಲು ಬರೋಕ್ಕಾಗಲ್ಲ ಅಂತ. ಅವನಿಗೆ ಬಿಸಿಲಿಗೆ ಬರಬೇಕು ಅಂತ ಅನ್ನಿಸ್ದಾಗ ಆಟೋಮೆಟಿಕ್ಕಾಗಿ ಅವನೇ ಸೆಂಟ್ರಿ ರೋಡಲ್ಲಿ ಹೋಗಿ ಮಲ್ಕೊಂಡ್ಬಿಡ್ತಾನೆ. ಅವನ್ನ ಒಳಗಡೆ ಕರ್ಕೊಂಡು ಬಂದುಬಿಟ್ಬಿಟ್ಟು ನಾನು ಸ್ವಲ್ಪ ಜ್ಯುವೆಲರಿ ಶಾಪ್ಗೆ ಹೋಗೋದಿತ್ತು, ಅಲ್ಲಿ ಹೋಗ್ಬಿಟ್ಟು ಬಂದೆ. ನಾನು ಬೊಟಿಕ್ ಮ್ಯಾನೇಜ್ಮೆಂಟ್ ಕೋರ್ಸ್ನ ಕಲಿಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ತುಂಬ ಕಡೆ ಎನ್ಕ್ವೈರಿ ಮಾಡ್ತಾನೇ ಇದೆ. ಸೊ ನನಗೆ ಎಲ್ಲೂ ಅಡ್ಜಸ್ಟ್ ಆಗ್ತಾ ಇರಲಿಲ್ಲ. ಫೈನಲಾಗಿ ಒಂದು ಅಕಾಡೆಮಿ ಅಡ್ಜಸ್ಟ್ ಆಗಿದೆ. ಅಲ್ಲಿಗೆ ಯಾವಾಗಿಂದ ಜಾಯಿನ್ ಆಗ್ತೀನಿ ಅಂತ ಗೊತ್ತಿಲ್ಲ, ಬಟ್ ಜಾಯಿನ್ ಆಗೋದಂತೂ ಪಕ್ಕ. ಮೇಕಪ್ಪು ನೇಲ್ ಆರ್ಟ್ ಮಾಡ್ತಾಯಿದ್ದೀನಿ ಆಲ್ರೆಡಿ. ಅದ್ರ ಜೊತೆಲಿ ಬೊಟಿಕ್ ಮ್ಯಾನೇಜ್ಮೆಂಟು ಇರಲಿ ಅಂತ ಹೇಳ್ಬಿಟ್ಟು ಅದನ್ನು ಕಲಿತಾ ಇದ್ದೀನಿ. ಇನ್ನು ಬೇಸಿಗೆ ಅಲ್ವಾ, ಟೋನಿ ತಿನ್ನೋದು ಕಡಿಮೆ ಮಾಡಿದ್ದಾನೆ. ಅದಕ್ಕೆ ಅವನಿಗೆ ಸ್ವಲ್ಪ ಲೈಟಾಗಿ ಮಧ್ಯಾಹ್ನಕ್ಕೆ ಏನಾದರೂ ಕೊಡಬೇಕಂತೇಳಿ ಪಾಲಕು ಪನ್ನೀರು ರೈಸು, ಒಂಚೂರು ಉಪ್ಪು ಅರಿಶಿನ ನೀರು ಹಾಕಿ 2 ವಿಷಲ್ ಕೂಗಿಸ್ಕೊಂಡು ಇದು ತಣ್ಣಗಾದ್ಮೇಲೆ ಇದನ್ನು ಮೊಸರು ಜೊತೆಲಿ ಕೊಡ್ತೀನಿ. ತುಂಬ ಕಡಿಮೆ ಮಾಡಿದ್ದಾನೆ ತಿನ್ನೋದನ್ನ, ಬಟ್ ಬೇಗ ಬಿಸಿಲು ಕಡಿಮೆ ಆದರೆ ಸಾಕಪ್ಪ ಅನಿಸ್ಬಿಟ್ಟು